ಹಾಯ್ ಫ್ರೆಂಡ್ಸ್, ನಮಸ್ತೆ. ಗೃಹಲಕ್ಷ್ಮಿ ಹಣ ಇನ್ನೂ ಬಂದಿಲ್ಲ ಅಂತ ಕಾಯ್ತಾ ಇದ್ದೀರಾ? ನಮ್ಮ ಸರ್ಕಾರದವರು ಒಂದು ಡೆಡ್ಲೈನ್ನ ಫಿಕ್ಸ್ ಮಾಡಿದ್ದಾರೆ. ಈ ಡೇಟಿಗೆ ನಾವು ಹಾಕ್ತೀವಿ ಅಂತ ಹೇಳಿ ಡೆಡ್ಲೈನನ್ನು ಕೂಡ ಫಿಕ್ಸ್ ಮಾಡಿದ್ದಾರೆ. ಸೊ ಯಾಕಪ್ಪ ಲೇಟು ಅಂದರೆ, ಈಗ ಬಜೆಟ್ ಮಂಡನೆ ಆಗುತ್ತೆ. ಸಿದ್ದರಾಮಯ್ಯ ಸರ್ ಅವರು ಈ ಬಜೆಟ್ ಮಂಡನೆಯಲ್ಲಿ ಗೃಹಲಕ್ಷ್ಮಿಯರಿಗೆ ಒಂದು ಒಳ್ಳೆ ನ್ಯೂಸನ್ನು ಕೊಡಬೇಕು ಅಂತ ತೀರ್ಮಾನವನ್ನು ಮಾಡಿದ್ದಾರೆ. ಅದನ್ನೆಲ್ಲ ಇನ್ಫಾರ್ಮೇಷನ್ನ ಹೇಳ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗೋದ್ರಿಂದ ಒಂದು ಒಳ್ಳೆ ನೋಟಿಫಿಕೇಶನ್ ನಿಮ್ಮನ್ನು ಬಂದು ತಲುಪುತ್ತೆ ಅಂತಲೇ ಹೇಳೋದ್ರಲ್ಲಿ ಡೌಟ್ ಇಲ್ಲ. ಸೊ ಹೌದು, ಈ ಸತಿ ಬಜೆಟ್ ಮಂಡನೆಯಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಸಕ್ಸಸ್ ಕಂಡು ಸಿದ್ದರಾಮಯ್ಯ ಸರ್ ಅವರು ಗೃಹಲಕ್ಷ್ಮಿಯರಿಗೆ ಮಾತ್ರ 2,500ರಿಂದ 3,000 ರೂಪಾಯಿನ ಜಾಸ್ತಿ ಮಾಡಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ಬಲ್ಲ ಮಾಹಿತಿಗಳಿಂದ ತಿಳಿದು ಬರ್ತಾ ಇದೆ. ಸೊ ಹಾಗಾಗಿ ನೀವು ಗೃಹಲಕ್ಷ್ಮಿಯರು ಏನು ಮಾಡ್ತಾ ಇದ್ದಾರೆ, ಸೊ ಹಣ ಲೇಟ್ ಆದರೂ ಪರವಾಗಿಲ್ಲ, ನಮಗೆ 3,000 ರೂಪಾಯಿ ಹಾಕ್ಲಿ ಅಂತ ಕೂಡ ಅವರು ವೆಯ್ಟ್ ಮಾಡ್ತಾ ಇದ್ದಾರೆ. ಇನ್ನು ಬರೋ ಹಣನೇ ಬರ್ತಾ ಇಲ್ಲ ಅಂತ ಹೇಳಿ ಕೆಲವೊಬ್ಬರು ಕಮೆಂಟನ್ನು ಕೂಡ ಮಾಡ್ತಾ ಇದ್ದೀರಾ. ಹೌದು, ಓಕೆ, ಬರೋ ಹಣ ಬರ್ತಾ ಇಲ್ಲ ಅಂದರೆ ಬರುತ್ತೆ, ಓಕೆನಾ. ಇನ್ನು ಈ ಸತಿ ಓಕೆ, ಈ ತಿಂಗಳು ಫೆಬ್ರವರಿ 16 ಮತ್ತು 17ನೇ ಕಂತಿನ ಹಣ ಏನಿದೆಯೋ ಫೆಬ್ರವರಿ 16 ನಿಮಗೆ ಸಂಜೆ ಕ್ರೆಡಿಟ್ ಆಗುತ್ತೆ ನಿಮ್ಮ ಅಕೌಂಟಿಗೆ ಅಂತಲೇ ಹೇಳ್ತಾ ಇದ್ದಾರೆ. ಯಾವುದೇ ರೀತಿಯ ಡೌಟ್ ಬೇಡ, 16ಕ್ಕೆ ಕ್ರೆಡಿಟ್ ಆಗುತ್ತೆ ಅಂತಲೇ ಹೇಳ್ತಾ ಇದ್ದಾರೆ. ಸರ್ಕಾರನೇ ಹೇಳಿದೆ 16ಕ್ಕೆ ಕ್ರೆಡಿಟ್ ಮಾಡಿಬಿಡ್ತೀವಿ, 16-17ನೇ ತಿಂಗಳಿನ ಹಣವನ್ನು. ಇನ್ನು 18ನೇ ತಿಂಗಳಿನ ಹಣವನ್ನು ಓಕೆ ಮಾರ್ಚಲ್ಲಿ ಹಾಕ್ತೀವಿ. ಈಗ ನಮಗೆ ಸದ್ಯಕ್ಕೆ ಆಗ್ತಕ್ಕಂಥದ್ದು ಕೈಯಲ್ಲಾಗೋದು 16 ಮತ್ತು 17ನೇ ತಿಂಗಳಿನ ಹಣ ಅಂತ ಹೇಳ್ತಾ ಇದ್ದಾರೆ. ಈ ಸತಿ ಸಿದ್ದರಾಮಯ್ಯ ಸರ್ ಅವರು 18ನೇ ಕಂತಿನ ಹಣವನ್ನು ಕೂಡ ಹಾಕ್ತಾರೆ. ಯಾಕೆಂದರೆ ಬಜೆಟ್ ಅಧಿವೇಶನ ಏನಿದೆ, ಸೊ ಸಿದ್ದರಾಮಯ್ಯ ಸರ್ ಅವರು ಅದು ಆಗೋದ್ರೊಳಗೆ ನಿಮಗೆ 18ನೇ ಕಂತಿನ ಹಣವನ್ನು ಕೂಡ ಹಾಕ್ತಾರೆ. ಟೋಟಲಾಗಿ ನಿಮಗೆ 6,000 ಹಣನೂ ಕೂಡ ನಿಮ್ಮ ಖಾತೆಗೆ ಕ್ರೆಡಿಟ್ ಆಗುತ್ತೆ. ಆದರೆ ಒಂದೇ ತಿಂಗಳು ಕ್ರೆಡಿಟ್ ಆಗಲ್ಲ, ಇದಕ್ಕೆ 2 ತಿಂಗಳನ್ನ ಟೈಮ್ ತೊಗೊತಾರೆ. ಒಂದು ತಿಂಗಳು ಫೆಬ್ರವರಿ 16ಕ್ಕೆ ಸಂಜೆ 4,000 ಹಾಕ್ತಾರೆ. ಇನ್ನು ನೆಕ್ಸ್ಟ್ ಕಂತಿಂದು ಬಂದುಬಿಟ್ಟು ಫೆಬ್ರವರಿ ತಿಂಗಳನ್ನು ಹಾಕೋದಿಲ್ಲ, ನೆಕ್ಸ್ಟು ಮಾರ್ಚ್ಗೆ ಹಾಕ್ತಾರೆ. ಮಾರ್ಚಲ್ಲಿ ಬಜೆಟ್ ಮಂಡನೆ ಇದೆಯಲ್ಲ, ಸೊ ಅದರೊಳಗೆ ಹಾಕ್ತಾರೆ. ಯಾಕೆಂದರೆ ಮಹಿಳೆಯರನ್ನು ಕೂಡ ಅವರು ಅಟ್ರ್ಯಾಕ್ಟ್ ಮಾಡಬೇಕು, ಓಕೆನಾ. ಗೃಹಲಕ್ಷ್ಮಿ ಯೋಜನೆಯಿಂದ ಎಲ್ಲ ಮಹಿಳೆಯರು ಕೂಡ ಸದುಪಯೋಗವನ್ನು ಪಡ್ಕೊಂಡಿದ್ದಾರೆ. ಮುಂದೆ ಎಲೆಕ್ಷನ್ ಬರ್ತಿರೋದ್ರಿಂದ ಎಲ್ಲ ಮಹಿಳೆಯರನ್ನು ಕೂಡ ಅಟ್ರ್ಯಾಕ್ಟ್ ಮಾಡಬೇಕು, ನಮ್ಮ ಎಲೆಕ್ಷನ್ಗೂ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳಿ ಅವ್ರು ಏನು ಮಾಡ್ತಾ ಇದ್ದಾರೆ, ಮುಂದಿನ ಕಂತಲ್ಲಿ ಓಕೆನಾ ಮಾರ್ಚಲ್ಲಿ ಏನು ಮಾಡ್ತಾರೆ, ಬಜೆಟ್ ಮಂಡನೆಯಲ್ಲಿ ಗೃಹಲಕ್ಷ್ಮಿಯರಿಗೆ ಗುಡ್ ನ್ಯೂಸನ್ನು ಕೊಡ್ತಾರೆ ಅಂತ ಹೇಳ್ತಾ, ಸೊ ಈ ವಿಡಿಯೋ ಎಷ್ಟಾದರೆ ಒಂದು ಲೈಕ್ ಕೊಡಿ. ಅದೇ ರೀತಿ ಸಿದ್ದರಾಮಯ್ಯ ಸರ್ ಅವರ ಬಜೆಟ್ ಮಂಡನೆಯಲ್ಲಿ 3,000 ರೂಪಾಯಿ ಜಾಸ್ತಿ ಮಾಡಬೇಕು ಅಂದ್ರೂ ಕೂಡ ಮಾಡಬೇಕು ಅಂತ ಕಮೆಂಟ್ ಮಾಡಿ, ಮಾಡಬಾರ್ದು ಅಂತ ಕಮೆಂಟ್ ಮಾಡಿ. ಅದೇ ರೀತಿ ಸಿದ್ದರಾಮಯ್ಯ ಸರ್ ಅವರ ಗೃಹಲಕ್ಷ್ಮಿ ಯೋಜನೆ ಯಾರಿಗೆಲ್ಲ ಇಷ್ಟ ಆಗಿದೆ ಅವರು ಕೂಡ ಇಷ್ಟ ಆಗಿದ್ದರೆ ಲೈಕ್ ಕೊಡಿ, ಇಷ್ಟ ಆಗದೇ ಇದ್ದರೂ ಕೂಡ ನೀವು ಅನ್ಲೈಕ್ ಕೊಡಿ ಅಂತ ಹೇಳೋಣ. ಎಷ್ಟು ಲೈಕ್ ಬರುತ್ತೆ, ಎಷ್ಟು ಅನ್ಲೈಕ್ ಬರುತ್ತೆ ಗೃಹಲಕ್ಷ್ಮಿ ಯೋಜನೆ ಬಗ್ಗೆ ನೋಡ್ತಾ ಹೋಗೋಣ. ಸೊ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.